ಎಲ್ಲರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಹೌದು, ಅದೊಂದು ಧ್ವನಿ 3 ತಲೆಮಾರುಗಳನ್ನು ಅಳಿಸಿತು, ನಗಿಸಿತು, ಪ್ರೀತಿಸಲು ಕಲಿಸಿತು, ಸಂಭ್ರಮವನ್ನು ಹೆಚ್ಚಿಸಿತು, ಸಂತೋಷದಿಂದ ಬದುಕು ಸಾಗಿಸುವಲ್ಲಿ ನೆರವಾಯಿತು. ಹೌದು, ಇಂದು ಆ ಧ್ವನಿ ಮೌನವಾಗಿದೆ. ನಮಸ್ಕಾರ ಸ್ನೇಹಿತರೆ. ಭಾರತೀಯ ಸಂಗೀತ ಲೋಕಕ್ಕೆ ಇಂದು ಕರಾಳ ದಿನ. ದಕ್ಷಿಣ ಭಾರತದ ಗಾನಕೋಗಿಲೆ, ಲಕ್ಷಾಂತರ ಅಭಿಮಾನಿಗಳ ಹೃದಯ ಗೆದ್ದಿದ್ದ ಸ್ವರ ಸಾಮ್ರಾಜ್ಞಿ ಎಂದೇ ಗುರುತಿಸಲ್ಪಟ್ಟಿದ್ದ ಎಸ್ ಜಾನಕಿ ಅಮ್ಮ ಅವರು ತಮ್ಮ 88ನೇ ವಯಸ್ಸಿನಲ್ಲಿ ಈ ಹೊತ್ತು ನಮ್ಮನ್ನು ಅಗಲಿದ್ದಾರೆ. ಅವರ ನಿಧನದಿಂದ ಕೇವಲ ಒಬ್ಬ ಗಾಯಕಿಯನ್ನು ಮಾತ್ರ ನಾವು ಕಳೆದುಕೊಂಡಿಲ್ಲ, ಒಂದು ಯುಗವನ್ನೇ ಕಳೆದುಕೊಂಡಂತಹ ಭಾವನೆ ನಮ್ಮೆದುರಿಗಿದೆ. 1938 ಏಪ್ರಿಲ್ 23ರಂದು ಆಂಧ್ರ ಪ್ರದೇಶದ ಗುಂಟೂರು ಜಿಲ್ಲೆಯ ರೆಪೆಲ್ಲೆ ಎಂಬ ಪುಟ್ಟ ಊರಲ್ಲಿ ಜನಿಸಿದಂತಹ ಶ್ರೀರಾಮಮೂರ್ತಿ ಜಾನಕಿ ಮುಂದೆ ಭಾರತೀಯ ಸಂಗೀತ ಇತಿಹಾಸದ ಅತ್ಯಂತ ಶ್ರೇಷ್ಠ ಹಿನ್ನೆಲೆ ಗಾಯಕರಲ್ಲಿ ಒಬ್ಬರಾಗ್ತಾರೆ ಅಂತ ಯಾರೂ ಕೂಡ ಆಗ ಊಹಿಸಿರಲಿಲ್ಲ. ಬಾಲ್ಯದಿಂದಲೇ ಸಂಗೀತದ ಮೇಲೆ ಅಪಾರ ಆಸಕ್ತಿ ಇತ್ತು. ಮನೆಯಲ್ಲೇ ಅಭ್ಯಾಸ ನಡೀತಾ ಇತ್ತು. ಯಾವುದೇ ದೊಡ್ಡ ಸಂಗೀತ ಕಾಲೇಜಿನ ಪದವಿ ಖಂಡಿತ ಇರಲಿಲ್ಲ. ಆದರೆ ದೇವರು ಕೊಟ್ಟಿದ್ದ ಅಪರೂಪದ ಕಂಠವೇ ಅವರ ದೊಡ್ಡ ಸಂಪತ್ತಾಗಿತ್ತು. 1957ರಲ್ಲಿ ಸಿನಿಮಾದ ಗಾಯನವನ್ನು ಆರಂಭಿಸಿದಂತಹ ಜಾನಕಿ ನಂತರ ಹಿಂತಿರುಗಿ ನೋಡಲೇ ಇಲ್ಲ. ಒಂದಲ್ಲ, ಎರಡಲ್ಲ, 10 ಅಲ್ಲ, 100 ಅಲ್ಲ, 1000ವೂ ಅಲ್ಲ, 48,000ಕ್ಕೂ ಹೆಚ್ಚು ಹಾಡುಗಳು. ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಒಡಿಯಾ, ಬೆಂಗಾಲಿ, ತುಳು, ಕೊಂಕಣಿ, ಸಂಸ್ಕೃತ ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಾಡಿದಂತಹ ಅನನ್ಯ ಮತ್ತು ಅಪರೂಪದ ಸಾಧಕಿ ಎಸ್ ಜಾನಕಿ. ಅವರ ಧ್ವನಿಯಲ್ಲಿದ್ದ ವಿಶೇಷತೆ ಏನು ಗೊತ್ತಾ? ಒಂದು ಪುಟ್ಟ ಮಗುವಿನ ಧ್ವನಿಯಲ್ಲಿ ಕೂಡ ಹಾಡ್ತಾ ಇದ್ರು. ಹಳ್ಳಿಯ ಹುಡುಗಿಯ ಮುಗ್ಧತೆಯನ್ನು ಬಿಂಬಿಸ್ತಾ ಇದ್ರು. ತಾಯಿಯ ಮಮತೆಯನ್ನು ಕೂಡ ಮೂಡಿಸ್ತಾ ಇದ್ರು. ವೃದ್ಧಿಯ ನೋವನ್ನು ಕೂಡ ಭಾವಪೂರ್ಣವಾಗಿ ಬಿಂಬಿಸ್ತಾ ಇದ್ರು. ಒಂದೇ ಕಂಠದಲ್ಲಿ ಇಷ್ಟೊಂದು ವೈವಿಧ್ಯತೆಯನ್ನು ತರುವಂತಹ ಅದ್ಭುತವಾದ ಗಾಯಕಿ ಬಹುಶಃ ಭಾರತೀಯ ಸಂಗೀತ ಪ್ರಪಂಚದಲ್ಲಿ ಅತ್ಯಂತ ಅಪರೂಪ ಅನಿಸುತ್ತೆ. ಇದಕ್ಕಾಗಿಯೇ ಸಂಗೀತ ನಿರ್ದೇಶಕರು ಅವರನ್ನು ಒನ್ ಟೇಕ್ ವಂಡರ್ ಎಂದು ಕರೀತಾ ಇದ್ರು. ಅನೇಕ ಹಾಡುಗಳನ್ನು ಒಂದೇ ಪ್ರಯತ್ನದಲ್ಲಿ ಹಾಡಿ ಎಲ್ಲರನ್ನ ಆಶ್ಚರ್ಯಗೊಳಿಸಿದ್ರು ಎಸ್ ಜಾನಕಿ. ಕನ್ನಡಿಗರಿಗೆ ಜಾನಕಿ ಎಂದರೆ ಕೇವಲ ಗಾಯಕಿ ಮಾತ್ರ ಅಲ್ಲ, ಜಾನಕಿ ಅಮ್ಮ ಆಗಿದ್ರು. ಡಾಕ್ಟರ್ ರಾಜ್ಕುಮಾರ್ ಅವರ ಸಿನಿಮಾಗಳಿಂದ ಹಿಡಿದು ವಿಷ್ಣುವರ್ಧನ್, ಅಂಬರೀಷ್, ಶಂಕರ್ನಾಗ್, ಅನಂತ್ನಾಗ್, ರಮೇಶ್ ಅರವಿಂದ್, ಶಿವರಾಜ್ ಕುಮಾರ್, ಉಪೇಂದ್ರ, ಸುದೀಪ್ ಹೀಗೆ ಹಲವು ತಲೆಮಾರಿನ ನಟಿಯರ ಮತ್ತು ನಟರ ಸಿನಿಮಾಗಳಲ್ಲಿ ಅವರ ಧ್ವನಿ ಕೇಳಿ ಬಂದಿದೆ. ಪ್ರೇಮಗೀತೆ ಇರಲಿ, ಭಕ್ತಿಗೀತೆ ಇರಲಿ, ಜೋಗುಳ ಇರಲಿ, ವಿರಹ ಗೀತೆ ಇರಲಿ, ಜಾನಕಿ ಅಮ್ಮನ ಕಂಠ ಎಲ್ಲರ ಮನಸ್ಸನ್ನು ಮುಟ್ತಾ ಇತ್ತು. ಅವರ ಸಾಧನೆಗೆ ಭಾರತ ಸರ್ಕಾರ ಸೇರಿದಂತೆ ಅನೇಕ ಸಂಸ್ಥೆಗಳು ಗೌರವ ಸಲ್ಲಿಸಿವೆ. ಅವರಿಗೆ 4 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, 31ಕ್ಕೂ ಹೆಚ್ಚು ರಾಜ್ಯ ಪ್ರಶಸ್ತಿಗಳು ದೊರೆತಿವೆ. ಆದರೆ ಅವರ ವ್ಯಕ್ತಿತ್ವವನ್ನು ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ದ ಒಂದು ಘಟನೆಯ ಬಗ್ಗೆ ನಿಮಗೆ ಹೇಳಲೇಬೇಕು. 2013ರಲ್ಲಿ ಭಾರತ ಸರ್ಕಾರ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರಿಗೆ ಘೋಷಣೆ ಮಾಡುತ್ತೆ. ಆದರೆ ಅವರು ಅದನ್ನು ಸ್ವೀಕರಿಸಲಿಕ್ಕೆ ಹೋಗೋದಿಲ್ಲ ಮತ್ತು ನಯವಾಗಿ ನಿರಾಕರಿಸ್ತಾರೆ. ಕಾರಣ ಏನು ಗೊತ್ತಾ? ದಕ್ಷಿಣ ಭಾರತದ ಕಲಾವಿದರಿಗೆ ಗೌರವ ಬಹಳ ತಡ ಆಗಿ ಸಿಗ್ತಾ ಇದೆ. ನನಗಿಂತ ಮೊದಲು ಈ ಗೌರವಕ್ಕೆ ಅರ್ಹರಾದ ಅನೇಕರು ಇದ್ದಾರೆ, ಅವರಿಗೆ ಸಿಗಬೇಕಾಗಿತ್ತು ಅನ್ನುವ ಕಾರಣವೊಡ್ಡಿ ಅವರು ಪ್ರಶಸ್ತಿಯನ್ನು ವಿನಯದಿಂದ ನಿರಾಕರಿಸಿದರು. ಇದು ಅವರ ಸರಳತೆ ಮತ್ತು ಆತ್ಮಗೌರವಕ್ಕೆ ದೊಡ್ಡ ಸಾಕ್ಷಿಯಾಗಿ ನಿಲ್ತದೆ. 2016ರಲ್ಲಿ ಜಾನಕಿ ಅವರು ಅಧಿಕೃತವಾಗಿ ಗಾಯನದಿಂದ ನಿವೃತ್ತರಾಗ್ತಾರೆ. ಆಗ ಅವರು ಕೊಟ್ಟ ಕಾರಣ ಕೂಡ ಗಮನಾರ್ಹ. ನನ್ನ ಧ್ವನಿ ಹಿಂದಿನಂತಿಲ್ಲ, ಅಭಿಮಾನಿಗಳು ನನ್ನನ್ನು ಅತ್ಯುತ್ತಮವಾಗಿ ನೆನಪಿಸಿಕೊಳ್ಳಬೇಕು ಎನ್ನುವ ಕಾರಣ ನೀಡಿ ಅವರು ವೇದಿಕೆಗೆ ವಿದಾಯವನ್ನು ಹೇಳುತ್ತಾರೆ. ಎಷ್ಟು ದೊಡ್ಡ ಕಲಾವಿದೆಯಾದರೂ ತಮ್ಮ ಕಲೆಗೆ ಎಷ್ಟು ಗೌರವ ಕೊಟ್ಟಿದ್ದರು ಎಂಬುದಕ್ಕೆ ಇದೊಂದು ಅದ್ಭುತ ಉದಾಹರಣೆ. ಹೌದು, ಅವರು ನಿವೃತ್ತಿ ಆಗಿರ್ಬೋದು, ಆದರೆ ಅವರ ಹಾಡುಗಳು ಎಂದಿಗೂ ನಿವೃತ್ತಿ ಆಗಲಿಲ್ಲ. ಇಂದಿಗೂ ಲಕ್ಷಾಂತರ ಜನರು ಬೆಳಿಗ್ಗೆ ಭಕ್ತಿಗೀತೆಗಳಲ್ಲಿ, ಪ್ರೇಮದ ಕ್ಷಣಗಳಲ್ಲಿ, ದುಃಖದ ಸಮಯದಲ್ಲಿ, ಹಬ್ಬದ ಸಂಭ್ರಮದಲ್ಲಿ ಎಸ್ ಜಾನಕಿ ಅವರ ಧ್ವನಿಯನ್ನು ಕೇಳುತ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಅವರು ಸಾರ್ವಜನಿಕ ಕಾರ್ಯಕ್ರಮಗಳಿಂದ ದೂರ ಇದ್ದರೂ ಕೂಡ ಅಭಿಮಾನಿಗಳ ಪ್ರೀತಿ ಮಾತ್ರ ಎಂದಿಗೂ ಕಡಿಮೆ ಆಗಲಿಲ್ಲ. ಹೌದು, ಇಂದು ಅವರು ನಮ್ಮೊಂದಿಗಿಲ್ಲ. ಆದರೆ ಒಬ್ಬ ಕಲಾವಿದೆ ನಿಜವಾಗಿಯೂ ಯಾವತ್ತಿಗೂ ಸಾಯೋದಿಲ್ಲ. ಅವರ ಕಲೆ ಬದುಕಿರುವವರೆಗೂ ಅವರು ಜೀವಂತ. ಎಸ್ ಜಾನಕಿ ಅಮ್ಮನ ವಿಷಯದಲ್ಲಂತೂ ಇದು ಅಕ್ಷರಶಃ ಸತ್ಯ. ಅವರ ಹಾಡುಗಳು ಇನ್ನೂ ಸಾವಿರಾರು ವರ್ಷ ಬದುಕಬಹುದು. ಮುಂದಿನ ತಲೆಮಾರುಗಳು ಕೂಡ ಅವರ ಧ್ವನಿಯಲ್ಲಿ ಪ್ರೀತಿಯನ್ನು ಅನುಭವಿಸುತ್ತವೆ, ಸಂಗೀತವನ್ನು ಕಲಿತವೆ, ಭಾವನೆಗಳನ್ನು ಅರಿಯುತ್ತವೆ. ಇದೇ ಒಬ್ಬ ಕಲಾವಿದೆಯ ನಿಜವಾದ ಅಮರತ್ವ. ಒಂದು ಕಂಠ ಮೌನವಾಗಿರ್ಬೋದು, ಆದರೆ ಆ ಕಂಠದಿಂದ
ಹೊಮ್ಮಿದ ಸಾವಿರಾರು ಹಾಡುಗಳು ಎಂದೆಂದಿಗೂ ನಮ್ಮ ಸುತ್ತಮುತ್ತಲೂ ಮೊಳಗುತ್ತಲೇ ಇರುತ್ತವೆ. ಸ್ವರ ಸಾಮ್ರಾಜ್ಞಿ ಎಸ್ ಜಾನಕಿ ಅಮ್ಮ ಅವರಿಗೆ ಚೋರಿ ಕಿಯಾರೆ ಸಂಚಿಕೆಯ ಕಡೆಯಿಂದ ಭಾವಪೂರ್ಣ ಶ್ರದ್ಧಾಂಜಲಿ. ಓಂ ಶಾಂತಿ.